ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಹಾಸ್ಪಿಟಲ್ ಡೆಲಿವರಿ ಬ್ಯಾಗೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಜೊತೆಗೆ ಈ ವಿಡಿಯೋನ ನಿಮಗೆ ಕಂಪ್ಲೀಟಾಗಿ ಒಂದು ಸಂಪೂರ್ಣ ಮಾಹಿತಿ ಬೇಕು ಅಂತ ಅಂದರೆ, ಹಾಸ್ಪಿಟಲ್ ಡೆಲಿವರಿ ಬ್ಯಾಗೇಜ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ ಈ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡಲೇ ನನ್ನ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟಾಗಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಹಾಸ್ಪಿಟಲ್ ಡೆಲಿವರಿ ಬ್ಯಾಗೇಜ್ ಬಗ್ಗೆ ನಾನು ಕಂಪ್ಲೀಟ್ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂತ ಅಂದರೆ ನಾನು ಮರಿಬಾರ್ದು, ಎಲ್ಲ ಪಾಯಿಂಟ್ಸ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದು ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಅದನ್ನು ಹೇಳ್ಬಿಡ್ತೀನಿ. ಅದರ ನಂತರ ನಾನು ಮದರ್ ಬ್ಯಾಗೇಜ್ ಅಂದರೆ ತಾಯಿಗೆ ಸಂಬಂಧಪಟ್ಟಂಥ ಬ್ಯಾಗೇಜ್ ಏನೇನು ಬೇಕು ಅದನ್ನು ಕೂಡ ಲಿಸ್ಟ್ ಮಾಡಿದ್ದೀನಿ ಸಪ್ರೇಟಾಗಿ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ಬೇಬಿ ಬ್ಯಾಗೇಜ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಅದನ್ನು ಕೂಡ ಲಿಸ್ಟ್ ಮಾಡಿದ್ದೀನಿ ಕಂಪ್ಲೀಟು. ಸೊ ಇದಿಷ್ಟು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಇದಿಷ್ಟು ನಮಗೆ ಲಿಸ್ಟ್ ಏನೇನಿದೆ ಈ ಐಟಮ್ಸ್ನ ನಾವು ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಈ ಲಿಸ್ಟಲ್ಲಿ ಏನೇನಿದೆ ಅಂತ ಎಲ್ಲ ಹೇಳೋದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಯಾವಾಗ ನಾವು ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು, ಡೆಲಿವರಿ ಬ್ಯಾಗೇಜ್ ಯಾವಾಗ ರೆಡಿ ಆಗಿರಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟು. ಸೊ ನಮಗೆ 8.5 months ಅಥವಾ 8 months ಕಂಪ್ಲೀಟ್ ಆಗಿದ ತಕ್ಷಣ ನಾವು ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕಂತಂದರೆ ಕೆಲವ್ರಿಗೆ ಸ್ವಲ್ಪ ಬೇಗನೆ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಹೇಳೋಕ್ಕಾಗಲ್ಲ. ಕೆಲವ್ರಿಗೆ 6 monthsಗೂ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಕೆಲವ್ರಿಗೆ 7 months. ಅವ್ರಿಗೆ ಹೆಂಗೆ ಯಾವ್ಯಾವ ರೀತಿ ಬೇಬಿ ವೇರಿಯೇಷನ್ಸ್ ಆಗುತ್ತೆ, ಬೇಬಿ ಬಿ ಪಿ ಯಾವ್ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೆ, ಜೊತೆಗೆ ನೀರು ಹೆಂಗಿರುತ್ತೆ, ಆ ಥರ ಹೂಂಬ್ ಒಳಗಡೆ ನೀರು ಯಾವ ರೀತಿ ಇರುತ್ತೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ನಾವೆಲ್ಲ ಆರೋಗ್ಯವಾಗಿದೆ, ಪಾಪು ಎಲ್ಲ ಆರಾಮಾಗಿದೆ ಅನ್ನೋವಾಗ ನಾವು ಬೇಕಿದ್ರೆ 8.5 monthsಗೆ ಬ್ಯಾಗ್ನ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಕೆಲವ್ರಿಗೆ 8.5ಗೂ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಕೆಲವ್ರಿಗೆ 9 months ಕಂಪ್ಲೀಟ್ ಆಗಿ ಇನ್ನೇನು 10th monthಗೆ ಬಿದ್ದಿದೆ ಅನ್ನೋವಾಗ ಆವಾಗಲೂ ಕೂಡ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ 8.5 ಇಸ್ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟ. 8.5 ಇಸ್ ಬೆಸ್ಟ್ ಟೈಮ್ ಟು ಡೆಲಿವರಿ ಬ್ಯಾಗೇಜ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಸಮಯ ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತ ಅಂದರೆ 3 ಥಿಂಗ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್. ಈ 3 ಥಿಂಗ್ಸು ಮಿಸ್ ಔಟ್ ಮಾಡಲೇಬಾರ್ದು ನೀವು. ಫಸ್ಟ್ ಬಂದು ಪ್ರೆಗ್ನೆನ್ಸಿ ರಿಪೋರ್ಟ್. ನೀವು ಡೆಲಿವರಿಗೆ ಟೈಮ್ ಆಗಿದೆ, ನಿಮಗೆ ಡೆಲಿವರಿ ಟೈಮ್ ಬಂದಿದೆ ಅನ್ನೋವಾಗ ನೀವು ಇದನ್ನೆಲ್ಲ ಎತ್ತಿ ಸೈಡಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಫಸ್ಟ್ ಬಂದು ಪ್ರೆಗ್ನೆನ್ಸಿ ರಿಪೋರ್ಟ್. ಸೊ ನಾನು ಇದನ್ನು ಮರ್ತೋಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಲಿಸ್ಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಫಸ್ಟ್ ಬಂದು ಪ್ರೆಗ್ನೆನ್ಸಿ ರಿಪೋರ್ಟ್. ನೀವು ಯಾವುದೇ ಹಾಸ್ಪಿಟಲ್ ತೋರಿಸಿರಲಿ, ಹಳೆ ಹಾಸ್ಪಿಟಲ್ ಇರಲಿ ಅಥವಾ ಹೊಸ ಹಾಸ್ಪಿಟಲ್ ಇರಲಿ, ಯಾವುದೇ ಹಾಸ್ಪಿಟಲ್ ಇರಲಿ, ಜೊತೆಗೆ ನೀವು ಸ್ಕ್ಯಾನಿಂಗ್ ಕೂಡ ಯೂಶಲಿ ಡಾಕ್ಟರ್ಸು ಬೇರೆ ಕಡೆ ಪ್ರೈವೇಟ್ಸನ್ನಲ್ಲೆಲ್ಲ ಬರೆದಿರ್ತಾರೆ. ಸೊ ಯಾವುದ್ಯಾವುದು ನಿಮ್ಮ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ಎಲ್ಲ ಥರ ರಿಪೋರ್ಟ್ಸು ನಿಮ್ಮ ಹತ್ರ ಇರಬೇಕಾಗತ್ತೆ. ಸೆಕೆಂಡ್ ಒನ್ ಬಂದು ಇನ್ಶೂರೆನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನೇನಿದೆ. ನಿಮ್ಮ ಕೆಲವರೆಲ್ಲ ಪ್ರೈವೇಟ್ ಸೆಕ್ಟರ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, IT ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಸಪ್ರೇಟ್ ಇನ್ಶೂರೆನ್ಸ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಕ್ಯಾರಿ ಮಾಡಬೇಕಾಗತ್ತೆ, ಆ ಡಾಕ್ಯುಮೆಂಟ್ಸ್ ಕೂಡ. ಥರ್ಡ್ ಒನ್ ಬಂದು ಇದೇನಿಲ್ಲ, ATM ಕಾರ್ಡ್ಸ್. ನಿಮ್ಮ ಹತ್ರ ಯಾವ್ದು ATM ಕಾರ್ಡ್ಸ್ ಇದೆ ಅದನ್ನು ಕೂಡ ಇರಬೇಕಾಗತ್ತೆ. ಕಡೆ ಅಪ್ಲಿಕಬಲ್ ಆಗಲ್ಲ. ಸೊ ಅದರಿಂದ ನಿಮ್ಮ ಹತ್ರ ATM ಕಾರ್ಡ್ಸ್ ಅಥವಾ ಸಮ್ ಅಮೌಂಟ್ ಅಂದರೆ ಸ್ವಲ್ಪ ದುಡ್ಡಾದರೂ ನೀವು ಕ್ಯಾರಿ ಮಾಡ್ಕೊಳ್ಬೇಕಾಗುತ್ತೆ, ಕ್ಯಾಶ್ನ ಕ್ಯಾರಿ ಮಾಡಬೇಕಾಗುತ್ತೆ. ಇದಿಷ್ಟು 3 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಈ 3. ನೆಕ್ಸ್ಟ್ ಬಂದು ಮದರ್ ಬ್ಯಾಗೇಜ್ ಬಗ್ಗೆ ಮಾತಾಡೋಣ. ಫಸ್ಟ್ ಫಾರ್ಮೋಸ್ಟ್ ನಮಗೆ ಬೇಕಾಗಿರೋದು ಮದರ್ ಬ್ಯಾಗೇಜ್. ಯಾಕಂತಂದರೆ ಕೆಲವೊಂದೊಂದು ಸತಿ ನಾವು 3 days ಮುಂಚೆನೇ ನಾವು ಹಾಸ್ಪಿಟಲೈಸ್ ಆಗಬೇಕಾಗುತ್ತೆ. ಯಾಕಂದರೆ ನಮ್ಮ ವೇರಿಯೇಷನ್ಸ್ ಈವನ್ ಟೈಮ್ ಆದ್ರೂ ಲೈಕ್ 40 weeks ಕಂಪ್ಲೀಟ್ ಆದ್ರೂ ಕೆಲವ್ರಿಗೆ ಡೆಲಿವರಿ ಆಗಿರೋದಿಲ್ಲ, ಏನೋ ಸಿಂಪ್ಟಮ್ಸ್ ಕಾಣಿಸಿರಲ್ಲ. ಸೊ ಆ ಟೈಮಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರಲ್ಲಂತೂ ಇದು ಯೂಶಲಿ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಡಾಕ್ಟರ್ಸ್ ಯೂಶಲಿ ಮುಂಚೆನೇ ಬಂದು ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಾವೆಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಪಾಯಿಂಟ್ಸ್ನ ನಾನು ರೆಡಿ ಮಾಡಿದ್ದೀನಿ, ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೀವು ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ಎಸ್ ಫ್ರೆಂಡ್ಸ್, ಈ ಮದರ್ ಬ್ಯಾಗೇಜ್ ಅಂದರೆ
ಬಿಫೋರ್ ಡೆಲಿವರಿ ಮತ್ತು ಆಫ್ಟರ್ ಡೆಲಿವರಿ ಎರಡಕ್ಕೂ ಯೂಸ್ ಆಗೋ ಹಾಗೆ ನಾನು ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಇದಿಷ್ಟು ಬೇಕಾಗುತ್ತೆ, ಯಾಕಂತಂದರೆ ಇವಾಗ ಕೋವಿಡ್ ಟೈಮ್ ಇರೋದ್ರಿಂದ ನಮ್ಮ ಜೊತೆ ಎಲ್ಲ ಎಕ್ಸ್ಟ್ರಾ ಜನ ಇರೋದಕ್ಕೂ ಆಗೋದಿಲ್ಲ. ಮುಂಚೆ ಎಲ್ಲ ತುಂಬ ಜನ ಬಿಡ್ತಿದ್ರು, ಹೋಗೋದಕ್ಕೆ ಬರೋದಕ್ಕೆಲ್ಲ ಓಡಾಡೋಕ್ಕೆ ತುಂಬ ಬಿಡ್ತಿದ್ರು. ಬಟ್ ಇವಾಗ ತುಂಬಾ ಆ ರೀತಿ ಇರಲ್ಲ, ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹಾಸ್ಪಿಟಲಲ್ಲಿ. ಕೇವಲ ಒಬ್ಬರೇ ಇರಬೇಕಾಗತ್ತೆ. ಸೊ ಆ ಒಂದು ಸಮಯದಲ್ಲಿ ಎಲ್ಲ ಥರ ಐಟಮ್ಸು ನಮ್ಮ ಹತ್ರ ಇರಬೇಕಾಗುತ್ತೆ, ಪ್ರತಿ ಸತಿ ಓಡಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಇದಿಷ್ಟು ಲಿಸ್ಟನ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಹೋಪ್ಫುಲ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಮದರ್ ಬ್ಯಾಗೇಜ್ ಬಗ್ಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನ. ಫ್ರೆಂಡ್ಸ್, ಮೊದಲನೇದು ತಾಯಿಗೆ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ವೆಟರ್ ಬೇಕಾಗುತ್ತೆ. ಸ್ವೆಟರ್ ಡೆಲಿವರಿ ಆಗೋಕ್ಕೆ ಮುಂಚೆನೂ ಬೇಕಾಗುತ್ತೆ. ಚಳಿ ಎಲ್ಲ ಇದ್ದರೆ ಬೇಕಾಗುತ್ತೆ, ಅಲ್ಲಿ ಯೂಶಲಿ AC ಎಲ್ಲ ಇರುತ್ತಲ್ಲ, ಅದರಿಂದ ಬೇಕಾಗುತ್ತೆ. ಜೊತೆಗೆ ಡೆಲಿವರಿ ನಂತರ ನಾವು ಕಂಪಲ್ಸರಿಯಾಗಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ನಾವು ಎಷ್ಟು ದಿನ ಇರ್ತೀವೋ, 3 days ಇರ್ತೀವೋ, 5 days ಇರ್ತೀವೋ, ಡಿಪೆಂಡ್ಸ್ ಆನ್ ನಮಗೆ ಯಾವ್ದು ಡೆಲಿವರಿ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಎಷ್ಟು ದಿನ ಹಾಸ್ಪಿಟಲಲ್ಲಿ ಇರ್ತೀವಿ ಅನ್ನೋದು. ಸೊ ಯೂಶಲಿ ಡೆಲಿವರಿ ಆಗಿದ ತಕ್ಷಣ ನಾವು ಏನೇನು ಯೂಸ್ ಮಾಡ್ತೀವಲ್ಲ, ಸ್ವೆಟರ್ ಬೇಕೇ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 2 pairs ಆದರೂ ಇಟ್ಕೊಂಡಿರಿ. ಹೇಗೆ ಸಾಕ್ಸ್ ಬೇಕಾಗುತ್ತೆ, ತಾಯಿಗೆ ಸಾಕ್ಸ್ ಬೇಕೇ ಬೇಕಾಗುತ್ತೆ. 2 to 3 pairs ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸ್ಕಾರ್ಫ್ ತಲೆ ಕಟ್ಕೊಳ್ಳೋದಕ್ಕೆ, ಶೀತ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ಯೂಶಲಿ ಡೆಲಿವರಿ ಆಗಿದ ತಕ್ಷಣ ಹೇಳ್ತಾರಲ್ವ. ಸೊ ಅದಕ್ಕೆ ಅದು 1 pair ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ಕಾಟನ್ ಹತ್ತಿ, ಡೆಲಿವರಿ ಆದಮೇಲೆ ನಮಗೆ ಯೂಶಲಿ ಹತ್ತಿ ಹಾಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಒಂದಷ್ಟು ಹತ್ತಿನ ಇಟ್ಕೊಂಡಿದ್ರೆ ಬೆಟರು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ರಬ್ಬರ್ ಬ್ಯಾಂಡ್ಸು. ಯೂಶಲಿ ಹಿಂಗೆಲ್ಲ ಕೂದಲೆಲ್ಲ ಬಿಟ್ಕೊಳ್ಳೋಕ್ಕಾಗಲ್ಲ, ಅವಾಗ ತುಂಬಾ ಇರಿಟೇಟ್ ಅನಿಸ್ತಾ ಇರುತ್ತೆ, ಏನೇನೋ ಅನಿಸ್ತಾ ಇರುತ್ತೆ. ಸೊ ಕೂದಲು ಯೂಶಲಿ ನಾವು ಟೈ ಅಪ್ ಮಾಡಬೇಕಾಗುತ್ತೆ. ಈವನ್ ಡೆಲಿವರಿ ಸಮಯದಲ್ಲೂ ಕೂಡ ಡಾಕ್ಟರು ಫುಲ್ಲು ಟೈ ಮಾಡೋಕ್ಕೆ ಹೇಳ್ತಾರೆ. ಸೊ ರಬ್ಬರ್ ಬ್ಯಾಂಡ್ ಒಂದು 3-4 ರಬ್ಬರ್ ಬ್ಯಾಂಡ್ ಇಟ್ಕೊಂಡಿರಿ. ನಾನು ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ ನನ್ನ ಡೆಲಿವರಿ ಟೈಮಲ್ಲಿ. ಕಂಪ್ಲೀಟ್ ನಾನು ಫುಲ್ ಪ್ಯಾಕ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ನಾನು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೆ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ. ನಾನು ಈ ಥರ ರಬ್ಬರ್ ಬ್ಯಾಂಡ್ಸ್ ನಾನು ಇಟ್ಕೊಂಡಿದ್ದೆ ಒಂದಷ್ಟು. ಈವನ್ ಕ್ಲಿಪ್ಸ್ ಕೂಡ ಇಟ್ಕೊಂಡಿದ್ದೆ, ಯಾವುದಕ್ಕೂ ಇರಲಿ ಅಂತ, ಕೂದಲು ಅಲ್ಲಿ ಇಲ್ಲಿ ಬರಬಾರ್ದಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ನಾನು ಮುಂಚೆನೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಬಂದು ಸ್ಟೇ ಫ್ರೀ ನಿಮಗೆ ಯಾವ್ದು ಬೇಕಾದರೂ ತೊಗೊಂಡೋಗ್ಬೋದು. ನಾರ್ಮಲಾಗಿ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಅದನ್ನೇ ತೊಗೊಂಡೋಗ್ಬೋದು. ಕಂಫರ್ಟಬಲ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ. ಬಟ್ ಅಲ್ಲಿ ಯೂಶಲಿ ಹಾಸ್ಪಿಟಲಲ್ಲಿ ಬೇರೆ ಬರೀತಾರೆ, ಅದು ಒಂಥರ ತುಂಬ ಕಷ್ಟ ಇರುತ್ತೆ ಅದನ್ನು ಹಾಕ್ಕೊಳ್ಳೋದಕ್ಕೆಲ್ಲ. ನಾವು ಯಾವತ್ತೂ ಆ ಥರ ಯೂಸ್ ಮಾಡಿರಲ್ಲ ಸ್ಟೇ ಫ್ರೀನ. ಅದು ಒಂದೇ ಥ್ರೆಡ್ನಲ್ಲಿ ನಾವು ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಯೂಶಲಿ ಅದು C-section ಮಾಡಿಸ್ಕೊಂಡವ್ರಿಗೆ ಅದು ಮೋಸ್ಟ್ಲಿ ಈಸಿ ಆಗ್ಬೋದು ಅನಿಸುತ್ತೆ. ಬಟ್ ನಾರ್ಮಲ್ ಡೆಲಿವರಿ ಮಾಡ್ಕೊಂಡವ್ರಿಗೆ ನಾವು ಆ್ಯಸ್ ಯೂಶುವಲ್ ನಾವು ಯಾವ್ದು ಯೂಸ್ ಮಾಡ್ತಿದ್ವೋ ಅದನ್ನೇ ಆರಾಮ್ಸಾಗಿ ನಾವು ಎದ್ದೆಲ್ಲ ಓಡಾಡ್ಬೋದಲ್ಲ ಆರಾಮ್ಸಾಗಿ. ಸೊ ನಮಗೇನು ಅಷ್ಟು ಕಷ್ಟ ಆಗೋಲ್ಲ. ಸೊ ನಾವು ನಾರ್ಮಲಾಗಿ ಯಾವ್ದು ಯೂಸ್ ಮಾಡ್ತಿದ್ದೀವಿ ಅದನ್ನು ಯೂಸ್ ಮಾಡ್ಬೋದು. ಅದೇ ಸ್ಟೇ ಫ್ರೀನ ನಾವು ತೊಗೊಂಡು ಹೋಗಿರ್ಬೋದು. 1 pack ಸಾಕು ಅದನ್ನು ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದು ಬೆಡ್ಶೀಟ್ ನಾವು ಎಕ್ಸ್ಟ್ರಾ ಯೂಶ್ವಲಿ ಅಲ್ಲೂ ಕೊಡ್ತಾರೆ, ಬಟ್ ನಮ್ಗೆ ಅಷ್ಟು ಕಂಫರ್ಟ್ನೆಸ್ ಇರಲ್ಲ. ಸೊ ಅದಕ್ಕೋಸ್ಕರ ಬೆಡ್ಶೀಟ್ ಕೂಡ ನೀವು 2 ತೊಗೊಂಡೋದ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಲೈಟ್ ವೆಯ್ಟ್ ಆಗಿರೋದು, ನೀಟಾಗಿ ಸ್ವಲ್ಪ ಕಮ್ಮಿ ಲಗೇಜ್ ಥರ ಕಾಣಿಸ್ಬೇಕಷ್ಟೇ. ತುಂಬ ಜಾಸ್ತಿ ಲಗೇಜ್ ಕೂಡ ಇವಾಗ ಅಲೋ ಮಾಡ್ತಾ ಇಲ್ಲ. ಕೋವಿಡ್ ಇರೋದ್ರಿಂದ ಜಾಸ್ತಿ ಎಲ್ಲನೂ ಒಳಗಡೆ ಇಟ್ಕೊಳ್ಳೋದಕ್ಕೆ ಬಿಡಲ್ಲ. ಕಬೋರ್ಡ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಇಟ್ಕೋಬೋದು. 2 ಲೈಟ್ ವೆಯ್ಟೆಡ್ ಬೆಡ್ಶೀಟ್ ಸಾಕು. ನೆಕ್ಸ್ಟ್ ಬಂದು ಟೂತ್ ಬ್ರಷು, ಸೋಪು, ಫೇಸ್ ವಾಶ್ ನೀವು ಏನು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅದನ್ನು ಕೂಡ ತೊಗೊಳ್ಬೋದು, ಶ್ಯಾಂಪೂ ಎಲ್ಲ. ಸೊ ನೀವು ಅಲ್ಲಿ ಎಲ್ಲ ನಿಮಗೆ ಬಿಸಿನೀರೆಲ್ಲ ಪ್ರೊವೈಡ್ ಮಾಡ್ತಾರೆ ನೀಟಾಗಿ. ಸೊ ನಾವು ಯೂಶಲಿ ಮುಂಚೆ ಎಲ್ಲ ಹಳೆ ಕಾಲದಲ್ಲೆಲ್ಲ ಲೈಕ್ ಮನೆಗೆ ಬಂದು ಒಂದು 10 days 12 days ಆದಮೇಲೆ ಅದು ಏನು ಸ್ನಾನ ಮಾಡಬೇಕು ಅನ್ನೋದೆಲ್ಲ ಇರ್ತಿತ್ತು. ಬಟ್ ಇವಾಗೆಲ್ಲ ಯೂಶಲಿ ಹಾಸ್ಪಿಟಲ್ನಲ್ಲೆಲ್ಲ ಮಾಡ್ಕೊತಾರೆ. ಸೊ ಏನೂ ತೊಂದರೆ ಆಗೋಲ್ಲ. C-section ಆದವ್ರಿಗೆ ಮಾತ್ರ ಸ್ವಲ್ಪ ನಾರ್ಮಲಿ ಫೇಸ್ ವಾಶ್ ಅದೆಲ್ಲ ಮಾಡ್ಕೋಬೋದು. ಬಟ್ ನಾರ್ಮಲ್ ಡೆಲಿವರಿ ಆದವರು ಯೂಶ್ವಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಳ್ತಾರೆ. ನಾವು ಕೂಡ ಎಲ್ಲ ಮಾಡ್ಕೊಳ್ತಿದ್ವಿ. ಸೊ ಯೂಸ್ ಆಗುತ್ತೆ ನೀವು ಇದನ್ನೆಲ್ಲ ತೊಗೊಂಡೋದ್ರೆ. ವಾಟರ್ ಬಾಟಲ್ಸು, ಪ್ಲೇಟು ಮತ್ತು ಗ್ಲಾಸು ಇದು ಖಂಡಿತ ಬೇಕೇ ಬೇಕಾಗುತ್ತೆ. ನಾವು ಊಟ ಎಲ್ಲ ಮಾಡೋದಕ್ಕೆ ಅದು ಸಪ್ರೇಟ್ ಗ್ಲಾಸು, ಸಪ್ರೇಟ್ ವಾಟರ್ ಬಾಟಲ್ಸ್. ಯೂಶಲಿ ಡೆಲಿವರಿ ಆಗಿದ ತಕ್ಷಣ ನಮಗೆ ತುಂಬ ನೀರು ಕುಡಿಯೋದಕ್ಕೆ ಹೇಳ್ತಾರೆ. ನಾನು ಹೊರಗಡೆ ಎಲ್ಲ ನೀರು ಜಾಸ್ತಿ ಕುಡಿಯೋಲ್ಲ. ಕುಡಿದ್ರೆ ಮಿನರಲ್ ಬಾಟಲ್ ಮಾತ್ರನೇ ಕುಡಿತಾ ಇದ್ದು. ಬಟ್ ಹಾಟ್ ವಾಟರ್ ಸಿಗಲ್ವಲ್ಲ, ಸೊ ಅದಕ್ಕೆ ನಾನು ಮನೆಯಿಂದನೇ ಫುಲ್ಲು ಕಂಪ್ಲೀಟ್ ಬಾಟಲ್ಸ್ನಲ್ಲಿ ಮನೆ ನೀರನ್ನ ಕುಡಿತಾ ಇದ್ದೆ. ನಾನು ಜಾಸ್ತಿ ಬಿಸಿನೀರು ಕುಡಿಬೇಕಿತ್ತು ಡೆಲಿವರಿ ಆಗಿದ ತಕ್ಷಣ. ನೆಕ್ಸ್ಟ್ ಬಂದು ನೇಲ್ ಕಟ್ಟರ್ ಕೂಡ ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಡೆಲಿವರಿ ಬ್ಯಾಗೇಜಲ್ಲಿ ಇದು ಒಂದು ಭಾಗ ಆಗಿರುತ್ತೆ. ನೇಲ್ ಕಟ್ಟರ್ ತೊಗೊಂಡೋಗಿರ್ಬೇಕಾಗುತ್ತೆ. ಯೂಶಲಿ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಡೆಲಿವರಿ ಆಗೋಕ್ಕೆ ಮುಂಚೆ ನಮಗೆ ಸ್ವಲ್ಪ ಕ್ಲೀನಪ್ ಅಂತ ಎಲ್ಲ ಮಾಡ್ತಾರೆ.
ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಕ್ಲೀನಪ್ ಎಲ್ಲ ಮಾಡ್ತಾರೆ ಅನ್ನೋದು. ಹೌದು, ಡೆಲಿವರಿ ಮುಂಚೆ ನಮಗೆ ನಮ್ಮ ಪ್ರೈವೇಟ್ ಪಾರ್ಟ್ಸ್ನ ಮತ್ತು ಎಲ್ಲನೂ ನೇಲ್ಸ್ನ ಎಲ್ಲನೂ ಅವರು ನೈಲ್ ಕಟ್ ಮಾಡ್ತಾರೆ. ಒಂದೊಂದ್ಸತಿ ನಮಗೆ ತರೋದಕ್ಕೆ ಹೇಳ್ತಾರೆ. ಸೊ ಬೆಟರ್ ನಮ್ಮ ಹತ್ರ ಇರೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೈಲ್ ಪಾಲಿಶ್ ರಿಮೂವರ್ ಕೂಡ ನೈಲ್ ಪಾಲಿಶ್ ರಿಮೂವ್ ಮಾಡಿರ್ಬೇಕು ನೀವು ಮುಂಚೆನೇ. ಆಮೇಲೆ ನೆಕ್ಸ್ಟ್ ಬಂದು ಈವನ್ ಜ್ಯುವೆಲ್ರಿ ನೀವು ಹಾಕೊಳ್ಳೇಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಗೆ ಇನ್ನೇನು ಡೆಲಿವರಿ ಹತ್ತತ್ರ ಇದೆ ಅನ್ನೋಗೆ ಎಲ್ಲ ಜ್ಯುವೆಲ್ರಿನೂ ನೀವು ತೆಗೆದು ಮನೇಲಿ ಇಟ್ಟು ಬಂದರೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಯಾಕಂದರೆ ಕೆಲವೊಂದೊಂದು ಟೈಮಲ್ಲಿ ರಿಮೂವ್ ಮಾಡೋಕ್ಕೋಗಿ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗ್ಬೋದು. ಗೋಲ್ಡ್ ಯಾವುದಾದ್ರೂ ಸಿಲ್ವರ್ ಏನಾದರೂ ಯೂಸ್ ಮಾಡ್ತಿದ್ರೆ ಬೆಟರ್ ನೀವು ಟೋರಿಂಗ್ ಮತ್ತು ಫಿಂಗರಿಂಗ್, ತಾಲಿ ಎಲ್ಲ ಏನು ಯೂಸ್ ಮಾಡ್ತಿದ್ದೀರಾ, ಇಯರಿಂಗ್ಸು ಎಲ್ಲ ಮನೇಲಿ ಬಿಚ್ಚಿಟ್ಟು ಬಂದರೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೈಟೀಸ್ 2 pairs ನೈಟೀಸ್ ಬೇಕಾಗುತ್ತೆ. ಯಾಕಂತ ಅಂದರೆ ನೀವು ಮತ್ತೆ ಮುಂಚೆ ಹೇಳ್ದಾಗ್ಲೇ ನೀವು ಎಷ್ಟು ದಿನ ಅಲ್ಲಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 2 pair ನೈಟಿ ಇದ್ದರೆ ಸಾಕು, ಒಂದಲ್ಲ ಒಂದು ಅಂತ ಯೂಸ್ ಮಾಡ್ಬೋದು. ನೈಟೀಸ್ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇವಾಗಿನ ಹುಡುಗಿರೆಲ್ಲ ಸ್ವಲ್ಪ 3/4 ಹಾಕೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಮಧ್ಯ ಜಿಪ್, ಅದು ಕೂಡ ಮಧ್ಯ ಜಿಪ್ ಇರಲ್ಲ. ಮಧ್ಯ ಜಿಪ್ ಇದ್ರೆ ಯೂಶಲಿ ಅಕ್ವರ್ಡಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇವಾಗೆಲ್ಲ ಸೈಡಲ್ಲಿ ಜಿಪ್ ಇರುತ್ತೆ, ಆ ಥರದ್ದೆಲ್ಲ ಬಂದಿದೆ. ಸೊ ಬೆಟರ್ ನೀವು ಅದನ್ನು ಯೂಸ್ ಮಾಡ್ಬೋದು. ಬೆಟರ್ ನೈಟೀಸ್ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು. 3/4 ಅಥವಾ ಲಾಂಗ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫೀಡಿಂಗ್ ಬ್ರಾಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವು ಹಾಸ್ಪಿಟಲಲ್ಲಿ ಫೀಡಿಂಗ್ ಬ್ರಾಸ್ನ ಯೂಸ್ ಮಾಡೋದಕ್ಕೆ ಬಿಡಲ್ಲ, ಸ್ಪೆಷಲಿ ಬ್ರಾಸ್ನ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಬಟ್ ಬೆಟರ್ ನೀವು ಕ್ಯಾರಿ ಮಾಡಿದರೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದೊಂದು ಹಾಸ್ಪಿಟಲಲ್ಲಿ ಅಲೋ ಮಾಡ್ತಾರೆ ಫೀಡಿಂಗ್ ಬ್ರಾಸ್ನ ಯೂಸ್ ಮಾಡೋದಕ್ಕೆ. ಕೆಲವ್ರು ಏನಂದರೆ ಯಾಕಂದರೆ ಇಮಿಡಿಯೇಟಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗಲ್ವಲ್ಲ. ಸೊ ಫಸ್ಟ್ ಡೆಲಿವರಿ ಆದಂತೂ ಸ್ಪೆಷಲಿ ಬೇಗ ಮಿಲ್ಕ್ ಪ್ರೊಡಕ್ಷನ್ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೀಯಾಗಿರಲಿ ಅನ್ನೋದಕ್ಕೋಸ್ಕರ ಅವರು ಫೀಡಿಂಗ್ ಬ್ರಾನ ಅವಾಯ್ಡ್ ಮಾಡ್ತಾರೆ. ಬೆಟರ್ ಕ್ಯಾರಿ ಮಾಡಿದರೆ 1 pair 2 pair ತೊಗೊಂಡೋಗಿ, ಯೂಶಲಿ 2 pair ಅಥವಾ 3 pair ತೊಗೊಂಡೋದ್ರೆ ಒಳ್ಳೆಯದು. ಯಾಕಂತ ಅಂದರೆ ಬೇಬೀಸು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತಾರೆ. ಯಾಕಂತಂದರೆ ಅವ್ರಿಗೆ ಕೆಲವೊಂದೊಂದು ಸ್ಮೆಲ್ಲೆಲ್ಲ ಬಂದರೆ, ಕೆಟ್ಟ ಸ್ಮೆಲ್ಲೆಲ್ಲ ಬಂದರೆ ಅದಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಬ್ರಾಸ್ನ ಎಲ್ಲ ನಾವು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅದು ವೈಟ್ ಕಾಟನ್ ಕರ್ಚೀಫ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ವೈಟ್ ಕಾಟನ್ ಕರ್ಚೀಫ್ ಏನಕ್ಕೆ ಅಂತ ಅಂದರೆ, ಇವಾಗ ನೀವು ಫೀಡ್ ಮಾಡಿರ್ತೀರ, ಬೇಬಿಗೆ ಫೀಡ್ ಮಾಡಿದ ತಕ್ಷಣ ನಿಮ್ಮ ಬ್ರೆಸ್ಟನ್ನ ನೀವು ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಅಂದರೆ ಬೇಬಿ ಅದನ್ನು ಸಕ್ ಮಾಡಿದಾಗ್ಲೂ ಬೇಬಿ ಲಿಪ್ಸ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸ್ಟಾರ್ಟಿಂಗ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಲಿಪ್ಸು. ಸೊ ಅದಕ್ಕೋಸ್ಕರ ನಮ್ಮ ಒಂದು ಬ್ರೆಸ್ಟನ್ನ ಕೂಡ ನಾವು ಅದನ್ನು ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ಬೆಟರ್ ವೈಟ್ ಕಾಟನ್ ಕರ್ಚಿಫ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು 1-2 pairs ತೊಗೊಂಡೋಗಿರಿ. ನೆಕ್ಸ್ಟ್ ಬಂದು ಗೋಲ್ಡ್ ಐಟಮ್ಸ್ ನಾನು ಆಗಲೇ ಹೇಳ್ದಾಗಲೇ ಜ್ಯುವೆಲ್ರಿಯಸ್ನೆಲ್ಲ ನೀವು ಬೆಟರ್ ಮನೆಯಲ್ಲೇ ತೆಗೆದಿಟ್ಟು ಹೋಗೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೋರಿಂಗ್ ಆಗಿರ್ಬೋದು, ಫಿಂಗರಿಂಗ್ ಆಗಿರ್ಬೋದು, ಅಥವಾ ಇಯರಿಂಗ್ಸ್ ಮತ್ತು ತಾಲಿ ಏನೇ ಆಗಿರ್ಬೋದು, ಬೆಟರ್ ನೀವು ಮನೆಯಲ್ಲೇ ಅದನ್ನು ಎಲ್ಲನೂ ರಿಮೂವ್ ಮಾಡಿ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸ್ಯಾರಿ ಅಥವಾ ದುಪ್ಪಟ್ಟ, ಸ್ಯಾರಿ ಮತ್ತು ದುಪ್ಪಟ್ಟ ಬೇಕಾಗುತ್ತೆ. ಸ್ಯಾರಿ ಏನಕ್ಕೆ ಬೇಕಾಗುತ್ತೆ ಅಂತ ಕೆಲವೊಂದೊಂದು ಟೈಮಲ್ಲಿ ನಾರ್ಮಲ್ ಡೆಲಿವರಿ ಆದವರಿಗೆ ಯೂಶಲಿ ಅಲ್ಲೇ 1 day ಬಿಟ್ಟು ನೆಕ್ಸ್ಟ್ ಡೇಯಿಂದ ನೀವು ಟೈ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಕೆಲವೊಂದೊಂದು ಹಾಸ್ಪಿಟಲ್ಲಿ ಬೇಡ, ಇವಾಗಲೇ 1-2-3 days ಆದಮೇಲೆ 1 week ಆದಮೇಲೆ ನೀವು ಟೈಅಪ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಆದವ್ರಿಗೆ. ಅದಾಗ್ತಾನೆ ಮಗು ಎಲ್ಲ ಆಚೆ ಬಂದಿರುತ್ತಲ್ಲ, ಸೊ ಬೇಡ ಅಂತ ಹೇಳ್ತಾರೆ. ಅಷ್ಟೊಂದು ಬೇಗ ತೊಂದರೆ ಕೊಡಬೇಡಿ ಅಷ್ಟೆಲ್ಲ ಅಂತ ಆ ರೀತಿನೂ ಕೂಡ ಕೆಲವೊಬ್ಬೊಬ್ಬರು ಸಜೆಸ್ಟ್ ಮಾಡ್ತಾರೆ ಕೆಲವು ಡಾಕ್ಟರ್ಸು. ಬಟ್ ನೀವು ಕೆಲವು ಹಾಸ್ಪಿಟಲಲ್ಲಿ ಬಿಡ್ತಾರೆ, ನೀವು ಆರಾಮಾಗಿ ಟೈ ಮಾಡ್ಕೋಬೋದು. ಅವತ್ತಿನಿಂದನೇ ನಿಮ್ಮ ಟಮ್ಮಿನ ನೀವು ಸೊಂಟನೆಲ್ಲ ಕಟ್ಕೊಳ್ಬೋದು ಬಿಗಿಯಾಗಿ. ಇಲ್ಲ ಅಂತಂದರೆ ನೀವೇನಾದರೂ ಬೇರೆದೇನಾದರೂ ಪ್ರಿಫರ್ ಮಾಡ್ತೀವಿ ಅಂದರೆ ಬೆಲ್ಟ್ಸ್ ಏನಾದರೂ ಪ್ರಿಫರ್ ಮಾಡ್ತಿದ್ರೆ ಅದು ಕೂಡ ಪ್ರಿಫರ್ ಮಾಡ್ಬೋದು. ನನಗನ್ಸೋ ಹಾಗೆ ನನಗೇನು ಅನುಭವ ಆಗಿದೆ ಅಂತಂದರೆ ಬೆಲ್ಟ್ಸ್ಗಿನ್ನ ಯೂಶಲಿ ಸ್ಯಾರಿನೇ ಬೆಸ್ಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಮುಂಚೆ ಒಂದು ವೀಡಿಯೋಸು ಮಾಡಿದ್ದೆ, ಅದರಲ್ಲೂ ಕೂಡ ನಾನು ಹೇಳಿದ್ದೆ ಬೆಲ್ಟ್ಗಿಂತ ಇದು ಸ್ಯಾರೀಸ್ ತುಂಬಾ ಕಂಫರ್ಟಬಲ್ ಆ್ಯಂಡ್ ಹೊಟ್ಟೆನೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಕೂಡ ನಾನು ಮುಂಚೆ ಒಂದು ವೀಡಿಯೋನಲ್ಲಿ ಶೇರ್ ಮಾಡಿದ್ದೆ. ನೆಕ್ಸ್ಟ್ ಬಂದು ಒಂದು ದುಪ್ಪಟ್ಟನೂ ಕೂಡ ತೊಗೊಳ್ಳಿ ಅಂತ ಹೇಳಿದೆ. ದುಪ್ಪಟ್ಟ ಏನಕ್ಕೆ ಅಂತಂದರೆ ನಿಮಗೆ ಕವರ್ ಮಾಡ್ಕೊಳ್ಳೋದಕ್ಕೆ,
ಹಾಲು ಕುಡಿಸ್ತಾ ಇದ್ದಾಗ ತುಂಬ ಜನ ಇರ್ತಾರೆ, ಕೆಲವೊಂದು ಜನರಲ್ ವಾರ್ಡಲ್ಲಿ ಇರ್ತೀರ. ಆ ಟೈಮಲ್ಲಿ ಕೂಡ ಎಲ್ಲರ ಮುಂದೆನೂ ನೀವು ಹಾಲು ಕುಡಿಸ್ಬೇಕಾಗತ್ತೆ, ಫೀಡ್ ಮಾಡಬೇಕಾಗುತ್ತೆ ಮಗುವು. ಆ ಒಂದು ಟೈಮಲ್ಲಿ ಕೂಡ ನೀವು ಸ್ವಲ್ಪ ಕವರ್ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ದುಪ್ಪಟ್ಟ ಒಂದು ಕ್ಯಾರಿ ಮಾಡಿರಿ, ಇಲ್ಲಾಂದರೆ ಶಾಲ್ ಕೂಡ ನೀವು ಕ್ಯಾರಿ ಮಾಡ್ಬೋದು. ಈ ಥರ ಒಂದು ಶಾಲು. ಇದಿಷ್ಟು ತಾಯಿಗೆ ಬೇಕಾಗಿರೋ ಒಂದಷ್ಟು ಐಟಮ್ಸು. ಸೊ ಇದಿಷ್ಟು ನೀವು ಪ್ಯಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇದ್ದರೆ ಒಳ್ಳೆಯದು, ಎಲ್ಲ ಒಂದು ಕಡೆ ಇದ್ದಂಗೆ ಇರುತ್ತೆ. ಬೇಬಿ ಬ್ಯಾಗೇಜ್ ಬಗ್ಗೆ ಏನೇನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ಬೇಬಿ ಬ್ಯಾಗೇಜ್ ಬಗ್ಗೆ ತಿಳ್ಕೊಳ್ಳೋಣ, ಏನೇನು ಬೇಕಾಗುತ್ತೆ ಅಂತ. ಒಂದಷ್ಟು ರ್ಯಾಂಡಮ್ ಆಗಿ ನಾನು ಬರ್ಕೊಂಡಿದ್ದೀನಿ, ಎಲ್ಲ ಆರ್ಡರ್ ವೈಸ್ ಬರ್ಕೊಂಡಿಲ್ಲ. ಬಟ್ ಇದಿಷ್ಟನ್ನೆಲ್ಲ ನೀವು ನಿಮ್ಮ ಬ್ಯಾಗಲ್ಲಿ ಈ ಎಲ್ಲ ಸ್ಟಫ್ಸ್ನು ಇಟ್ಕೊಂಡಿದ್ರೆ ಒಳ್ಳೆಯದು. ಆ ಒಂದು ಟೈಮಿಗೆ ಡೆಲಿವರಿ ಆಗಿದ ತಕ್ಷಣ ಬೇಬಿಗೆ ಏನೇನು ಬೇಕಾಗುತ್ತೆ ಅನ್ನೋದು. ಫಸ್ಟ್ ಫಾರ್ಮೋಸ್ಟ್ ಬೇಕಾಗಿರೋದು ನಮಗೆ ಯೂಶಲಿ ಡಾಕ್ಟರ್ಸ್ ಕೇಳೋದೇ ನಮಗೆ, ಡಾಕ್ಟರ್ಸ್ ಅಲ್ಲ ನರ್ಸ್ಗಳೇ ಇದ್ರ ಬಗ್ಗೆ ಎಲ್ಲ ಕೇಳೋದು. ಬೇಬಿ ಡೆಲಿವರಿ ಆಗಿದ ತಕ್ಷಣ ಅವರು ಕೇಳೋದು ಸ್ವೆಟರ್ ಇದೆಯಾ ಅಂತ. ಮಗುಗೆ ಯೂಶಲಿ ತುಂಬ ವಾರ್ಮ್ ಆಗಿ ಇಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಸ್ವೆಟರ್ಸ್ ಬೇಕಾಗುತ್ತೆ, ಸ್ವೆಟರ್ಸ್ ಪ್ರಿಫರ್ ಮಾಡ್ತಾರೆ ಅವರು. ನಾವು ಆಮೇಲೆ ಬೇಕಿದ್ರೆ ಫಸ್ಟು ಸ್ವೆಟರ್ ಕೊಟ್ಬಿಟ್ಟು ಆಮೇಲೆ ಬೇಕಿದ್ರೆ ನಾವು ಹಳೆ ಬಟ್ಟೆ, ಸೆಕೆಂಡ್ ಬಂದು ಹಳೆ ಬಟ್ಟೆ ಬೇಕಾಗುತ್ತೆ. ನಾವು ಯೂಶಲಿ ಹೊಸ ಬಟ್ಟೆ ಹಾಕಲ್ಲ ಅಲ್ಲ, ಮಗು ಹುಟ್ಟಿದ ತಕ್ಷಣ ಯೂಶಲಿ ಹೊಸ ಬಟ್ಟೆ ಪ್ರಿಫರ್ ಮಾಡಲ್ಲ, ಹಳೆ ಬಟ್ಟೆ ಹಾಕ್ತೀವಿ. ಆಮೇಲೆ ಬೇಕಾದ್ರೆ ಮಗು ನಮ್ಮ ಕೈಗೆ ಕೊಟ್ಟಾದ್ಮೇಲೆ ನಾವು ಹಳೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವೆಟರ್ಸ್ ಹಾಕ್ಬೋದು. ಸೊ ಹಳೆ ಬಟ್ಟೆ ಒಂದು 2 to 3 ಪೇರ್ಸ್ ತೊಗೊಂಡೋಗಿ, ಸ್ವೆಟರ್ ಒಂದು 2 ಪೇರ್ ತೊಗೊಂಡೋಗಿ, ಆಮೇಲೆ ಜೊತೆಗೆ ಮಿಲ್ಟನ್ಸ್ ಮತ್ತು ಬೂಟೀಸ್ ಅಂತ ಸಿಗುತ್ತೆ ಕೈಗೆ ಹಾಕೋದು. ನಾನು ನಿಮಗೆ ಬೇಕಿದ್ರೆ ತೋರಿಸ್ತೀನಿ. ಸೊ ಈ ಥರ ಇದು ಮಿಲ್ಟನ್ಸ್ ಅಂತ ಅಂತಾರೆ. ಸೊ ಇದು ಮಿಲ್ಟನ್ಸ್. ಸೊ ಇದ್ರ ಥರನೇ ಬೂಟೀಸ್ ಕೂಡ ಬರುತ್ತೆ ಕಾಲ್ಗೆ ಹಾಕೋದಕ್ಕೆ. ಸೊ ಕಾಲ್ಗೆ ಹಾಕೋದಕ್ಕೆ ಈ ಥರ ಸಿಗುತ್ತೆ, ನೀವು ಹಾಕ್ಬೋದು. ತುಂಬ ಸಣ್ಣ ಇರುತ್ತಲ್ಲ, ಫುಲ್ ಬೆಚ್ಚಗಿರುತ್ತೆ ಹಾಕಿದ್ರೆ. ಸೊ ಈ ಥರ ನಾನು ಯೂಸ್ ಮಾಡ್ತಾ ಇದ್ದು. ಜೊತೆಗೆ ಇವಾಗ ಅಂತೂ ಸ್ವೆಟರ್ಸ್ ಜೊತೆಗೇ ಎಲ್ಲ ಸಿಗುತ್ತೆ, ಕೈಗೆ ಹಾಕೋದು ಕಾಲ್ಗೆ ಹಾಕೋದೆಲ್ಲ ಸಿಗುತ್ತೆ, ಸೆಟ್ಟೆ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಕಾರ್ಫ್ ಅಥವಾ ಕ್ಯಾಪ್ಸ್. ಮಗುಗೆ ಸ್ಕಾರ್ಫ್ ಅಥವಾ ಕ್ಯಾಪ್ಸ್ ಬೇಕಾಗುತ್ತೆ, ಅದು ಕೂಡ ಸೆಟ್ಟಲ್ಲೇ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ 2 ಪೇರ್ಸ್ ಸಾಕಾಗುತ್ತೆ, ಒಂದಲ್ಲ ಒಂದು ಅಂತ. ಯಾಕಂದರೆ ಪಾಪು ಯಾವಾಗಲೂ ಫ್ರೆಶ್ ಆಗಿರಬೇಕಾಗುತ್ತೆ. ಸೊ ಒಂದಿನ ಅದು ಒಂದಿನ ಇದು ಆ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ನೀವು 2 ಪೇರ್ ತೊಗೊಂಡೋದ್ರೆ ಒಳ್ಳೆ. ನೆಕ್ಸ್ಟ್ ಬಂದು ಒಳ್ಳೆ ಬೇಕಾಗುತ್ತೆ. ಈ ಥರ ಒಂದು ಒಳ್ಳೆ ಸಿಗುತ್ತೆ ನಿಮಗೆ. ಬೆಳ್ಳಿದು ತೊಗೊಳಕ್ಕಾಗದೇ ಇದ್ರೂ ಆ ಟೈಮಿಗೆ, ಹಾಸ್ಪಿಟಲಲ್ಲಿ ಇರೋ ಟೈಮಿಗೆ ನೀವು ತೊಗೊಳಕ್ಕಾಗಲ್ಲ. ಸೊ ಅಲ್ಲೇ ನಿಮಗೆ ಕ್ಯಾಂಟೀನಲ್ಲೆಲ್ಲ ಸಿಗುತ್ತೆ, ಹಾಸ್ಪಿಟಲ್ ಕ್ಯಾಂಟೀನಲ್ಲಿ. ಈ ಥರ ಒಂದು ಒಳ್ಳೆ ಇಟ್ಕೊಳ್ಳಿ. ಯಾಕಂತಂದರೆ ಫಸ್ಟ್ ಡೆಲಿವರಿನಲ್ಲಿ ಕೆಲವ್ರಿಗೆ ಬೇಗ ಹಾಲು ಬರಲ್ಲ, 1-2 ಡೇಸ್ ಆದಮೇಲೆ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಕೆಲವ್ರಿಗೆ ಇಮಿಡಿಯೇಟಾಗೆ ಬರುತ್ತೆ. ಸೊ ಆ ಒಂದು ಟೈಮಲ್ಲಿ ಕೆಲವೊಂದೊಂದು ಮಗು ಸಕ್ ಮಾಡಲ್ಲ, 2 ಡೇಸ್ ಆದ್ರೂ ಇನ್ನೂ ಹಾಲು ಬರ್ತಿಲ್ವಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಪಾಪುಗಳಿಗೆ. ಸೊ ಆವಾಗ ಏನು ಮಾಡಬೇಕಾಗುತ್ತೆ, ನೀವು ಈ ಥರ ಯಾವುದಾದ್ರೂ ಪೌಡರ್ ಆಯಿಲ್ ಪ್ರಿಫರ್ ಮಾಡಿದರೆ, ಸೊ ಫಾರ್ಮಲ್ ಮಿಲ್ಕ್ ಏನಾದರೂ ಡಾಕ್ಟರ್ ಪ್ರಿಫರ್ ಮಾಡಿದರೆ ನೀವು ಅದನ್ನು ಒಳ್ಳೆಯಿಂದ ಮಗುಗೆ ಹಾಕ್ಬೋದು. ಅದಕ್ಕೂ ಕೂಡ ಇದೆ ಯೂಸ್ ಆಗುತ್ತೆ ಒಳ್ಳೆ. ನೆಕ್ಸ್ಟ್ ಬಂದು 1 ಕಪ್ ಮತ್ತು 1 ಸ್ಪೂನ್ ಬೇಕಾಗುತ್ತೆ. ಯಾಕಂತ ಅಂದರೆ ಕೆಲವೊಂದು ಸತಿ ಮಿಲ್ಕ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಂತಂದರೆ ಕಪ್ ಮೂಲಕ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಕಪ್ನ ಇದು ನಮ್ಮ ಬ್ರೆಸ್ಟ್ ಹತ್ರ ಕೊಟ್ಟು ಅದನ್ನು ನೀಟಾಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ 1 ಕಪ್ಪು ಮತ್ತು 1 ಸ್ಪೂನ್ ಬೇಕಾಗುತ್ತೆ. ಒಂದು ಸಣ್ಣ ಸ್ಪೂನ್ ತೊಗೊಂಡೋಗಿರಿ. ನೆಕ್ಸ್ಟು ಮತ್ತು ಬೇಬಿ ವೈಪ್ಸ್ ಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿ ಮಗು ತುಂಬ ಹುಟ್ಟಿದ ತಕ್ಷಣ ಒಂದು 11 ಟೈಮ್ಸ್ ಡಾಕ್ಟರ್ಸ್ ಹೇಳಿರ್ತಾರೆ, ಒಂದು 7 ಟೈಮ್ಸ್ ಹುಟ್ಟಿದ ದಿನ, ಲೈಕ್ 24 hours ಒಳಗಡೆ, ಲೈಕ್ 7 ಟೈಮ್ಸ್ ಬ್ಲ್ಯಾಕ್ ಇದು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಮಗುಗೆ. ಸೊ ಅದನ್ನು ಕೂಡ ಹೋಗ್ಬೇಕಾಗತ್ತೆ. ಸೊ ಪಿಪ್ ಮಾಡ್ತಾ ಇರುತ್ತೆ. ಸೊ ಅದು ಕೂಡ ಹೋಗ್ಬೇಕಾಗುತ್ತೆ. ಮತ್ತು ಸುಸು ಕೂಡ ಲೈಕ್ 7 ಟೈಮ್ಸ್ ಹೋಗಬೇಕು ಅಂತ ಹೇಳಿರ್ತಾರೆ, ಅದು ಕೂಡ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಮಗೆ ಬೇಬಿ ವೈಪ್ಸ್ ಬೇಕಾಗುತ್ತೆ. ಸೊ ಬೇಬಿ ವೈಪ್ಸ್ 1 ಪ್ಯಾಕ್ ತೊಗೊಂಡೋಗಿರಿ. ನೆಕ್ಸ್ಟ್ ಏನೇನು ಬೇಕಾಗುತ್ತೆ, ಬೇಬಿ ವ್ರ್ಯಾಪರ್. ಮಗುನ ನಾವು ಕ್ಯಾರಿ ಮಾಡಬೇಕು ಅಂತಂದರೆ ಯೂಶಲಿ ನಮಗೆ ವ್ಯಾಕ್ಸಿನೇಷನ್ ಅಂತ ಎಲ್ಲ ಇರುತ್ತೆ, BCG ಎಲ್ಲ ಇರುತ್ತೆ, ಅಥವಾ ಸಣ್ಣಗೆಲ್ಲ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದೆಲ್ಲ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ನಮಗೆ ಬೇಬಿ ಮಗುನ ಇಟ್ಕೊಳ್ಳೋದಕ್ಕೆ ಒಂದು ಬೇಬಿ ಬೆಡ್ಡಿಂಗ್ ಅಂತ ಎಲ್ಲ ಸಿಗುತ್ತೆ. ಸೊ ನಾನು ಬೇಬಿ ಬೆಡ್ಡಿಂಗ್ ಎಲ್ಲ ಪ್ರಿಫರ್ ಮಾಡಿಲ್ಲ, ಈ ಥರ ಒಂದು ವ್ರ್ಯಾಪರ್ ತೊಗೊಂಡಿದ್ದೆ ನಾನು, ಈ ಥರ ಮಗುನ ಇಟ್ಕೊಳ್ಳೋದಕ್ಕೆ ಅಂತ. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಬೇಕಾದರೆ ಹೊರಗಡೆನೂ ಕೂಡ ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಥರ ನಾನು ಪ್ರಿಫರ್ ಮಾಡಿದ್ದೆ.
ಸೊ ತುಂಬ ಕ್ಯೂಟಾಗಿತ್ತು, ನಂಗೆ ತುಂಬ ಇಷ್ಟ ಆಯ್ತು. ಈ ಥರ ಎಲ್ಲ ಬೇಬಿ ಇದ್ರನ್ನ ಒಳಗಡೆ ಹಾಕಿ ನೀಟಾಗಿ ಕವರ್ ಮಾಡ್ಕೊಳ್ಬೋದಿತ್ತು. ಸೊ ಅದಕ್ಕೆ ನಾನು ಇದನ್ನು ಪ್ರಿಫರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಇದು. ಬೇಬಿ ವ್ರ್ಯಾಪರ್ ಅಂತಲೂ ಕೂಡ ಅಂತಾರೆ, ಆಮೇಲೆ ಜೊತೆಗೆ ಇದನ್ನು ಬೇಬಿ ಸ್ವ್ಯಾಡಲ್ ಅಂತಲೂ ಕೂಡ ಅಂತಾರೆ. ಸೊ ಸ್ವ್ಯಾಡಲ್ ಪ್ರಿಫರ್ ಮಾಡಿದ್ದೆ ನಾನು ಇದನ್ನು. ತುಂಬ ಕ್ಯೂಟಾಗಿತ್ತು, ಚೆನ್ನಾಗಿ ಅನಿಸ್ತಿತ್ತು. ಯೂಶಲಿ ಅಲ್ಲಿ ಡಾಕ್ಟರ್ಸ್ ಎಲ್ಲ ಬಂದವರು ತುಂಬ ಖುಷಿ ಆಗ್ತಿದ್ರು. ಬೇಬಿನೂ ಕೆಂಪಿದೆ, ಇದು ಕೆಂಪಿದೆ, ಸೊ ಫುಲ್ ರೆಡ್ಡಿಶ್ ಮಾಡಿಬಿಟ್ಟಿದ್ಯಾ ಬೇಬಿನ ಅಂತ ಫುಲ್ ರೇಗಿಸ್ತಿದ್ರು. ಸೊ ಚೆನ್ನಾಗಿತ್ತು ಆ ಮೊಮೆಂಟ್ಸ್. ಒಂದು ಬೇಬಿ ಬೆಡ್ ಪ್ರೊಟೆಕ್ಟರ್ ಬೇಕಾಗುತ್ತೆ. ಸೊ ಜಾಸ್ತಿ ಸುಸು ಎಲ್ಲ ಮಾಡ್ಕೊಳ್ತಾ ಇರುತ್ತಲ್ಲ ಪಾಪು, ಸೊ ಅದಕ್ಕೋಸ್ಕರ ಒಂದಿಷ್ಟು ಲೈಕ್ ಸ್ಕ್ವೇರ್ ರೆಕ್ಟ್ಯಾಂಗ್ಯುಲರ್ ಆಗಿರುತ್ತೆ, ಈ ರೀತಿಯಾಗಿರುತ್ತೆ. ಇದಿಷ್ಟು ಈ ರೀತಿಯಾಗಿ ಒಂದು ಬೆಡ್ ಪ್ರೊಟೆಕ್ಟರ್ ಸಿಗುತ್ತೆ. ಚೆನ್ನಾಗಿರುತ್ತೆ. ಈ ಥರ ಒಂದು ನೀವು ರಬ್ಬರ್ ಶೀಟ್ ಎಲ್ಲ ಕೇಳಿರ್ತೀರಲ್ಲ, ಆವಾಗಿನ ಕಾಲದಲ್ಲೆಲ್ಲ ಸ್ವಲ್ಪ ರಬ್ಬರ್ ಶೀಟು ಆ ಥರ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗೆಲ್ಲ ಈ ಥರ ಬಂದಿದೆ, ತುಂಬ ಸ್ಮೂತಾಗಿರುತ್ತೆ. ಮಗುಗೂ ಕೂಡ ಒಂಥರ ಹೀಟ್ ಫೀಲ್ ಆಗಲ್ಲ. ರಬ್ಬರ್ ಶೀಟ್ ಎಲ್ಲ ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ. ಸೊ ಬೆಟರ್. ಇದು ಒಂಥರ ಕಾಟನ್ ಥರನೇ ಇರುತ್ತೆ, ಸ್ವಲ್ಪ ಇಲ್ಲಿ ಈ ಕಡೆ ಪ್ಲಾಸ್ಟಿಕ್ ಕೈಂಡ್ ಇರುತ್ತೆ ಅಷ್ಟೇ. ಸೊ ಬೆಟರ್ ಈ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದೆಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಕೆಲವು ಥಿಂಗ್ಸ್ನ. ನಾನು ಅದು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಬೇಕಾದರೆ ನೀವು ಯಾರ್ಯಾರು ಬೇಕಿದ್ರೆ ನೀವು ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫೀಡಿಂಗ್ ಬಾಟಲ್. ನಾನು ಆವಾಗಲೇ ಹೇಳಿದ್ನಲ್ಲ, ಕೆಲವೊಬ್ಬೊಬ್ಬರಿಗೆ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಬೇಗನೆ ಶುರು ಆಗುತ್ತೆ, ಆಮೇಲೆ ತುಂಬ ಓವರ್ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯೂಶಲಿ ಡಾಕ್ಟರ್ಸ್ನ ನಾನು ಕೇಳಿದ್ದೆ ಎಷ್ಟು ಅವರ್ ನಾವು ಅದನ್ನು ಸ್ಟೋರ್ ಮಾಡಿ ಇಡ್ಬೋದು ಅಂತ. ಸೊ ಅವ್ರು ಹೇಳಿದ್ರು ಲೈಕ್ ಮಿನಿಮಮ್ 8 hours ನಾವು ಇಡ್ಬೋದಂತೆ. 7 to 8 hours ನಾವು ಅದನ್ನು ಸ್ಟೋರ್ ಮಾಡಿ ಇಡ್ಬೋದಂತೆ, ರೂಮ್ ಟೆಂಪರೇಚರಲ್ಲಿ ಇಡಬೇಕಂತೆ. ಸೊ ಈ ರೀತಿಯಾಗಿ ನನಗೆ ಅವರು ಸಜೆಸ್ಟ್ ಮಾಡಿದರು, ನಾನು ಸಜೆಷನ್ ಕೇಳಿದಾಗ. ಸೊ ನಾವು ಅದನ್ನು ಯೂಶಲಿ ನನಗೆ ಜಾಸ್ತಿ ಅಂತಂದರೆ ನನಗೆ ಶುರುವಾಗಿದೆ ಮಿಲ್ಕ್ ಪ್ರೊಡಕ್ಷನ್ ಶುರುವಾಗಿದೆ ಲೇಟಾಗಿ. ಸೊ ಆವಾಗ ನನಗೆ ಅಷ್ಟೊಂದೆಲ್ಲ ಬರ್ತಿಲ್ಲ ಅಂದ್ರೂ ಪಾಪುಗೆ ಎಷ್ಟು ಬೇಕಾಗಿತ್ತು ಅಷ್ಟು ಸಾಕಾಗ್ತಿತ್ತು ನನ್ನ ಕಡೆಯಿಂದ ಮಿಲ್ಕು. ಬಟ್ ಆದರೂ ನಾನು ಆಮೇಲೆ ಹೋಗ್ತಾ ಒಂದು 2-3 months ಆದಮೇಲೆ ನನಗೆ ಜಾಸ್ತಿ ಆಗ್ತಿತ್ತಲ್ಲ. ಸೊ ಆ ಟೈಮಲ್ಲಿ ನಾನು ಬೇಬಿಗೆ ಫೀಡಿಂಗ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತಿದ್ದೆ. ಸೊ ಕೆಲವ್ರಿಗೆ ಹಾಸ್ಪಿಟಲಲ್ಲೇ ಶುರು ಆಗುತ್ತೆ ಈ ಥರ ಎಲ್ಲ ಹ್ಯಾಬಿಟ್ಸು. ಸೊ ನೀವು ಸ್ಟೋರ್ ಮಾಡಿ ಇಡ್ಬೋದು ಆ ಟೈಮಲ್ಲಿ. ಪಾಪು ಯಾವಾಗ ಎದ್ದೊಳುತ್ತೆ ಆವಾಗ ನೀವು ಡೈರೆಕ್ಟಾಗಿ ಅದನ್ನು ಕೊಡ್ಬೋದು, ಬಾಟಲ್ನಲ್ಲಿರೋದನ್ನ ಕೊಡ್ಬೋದು. ಸೊ ಬಾಟಲ್ನೂ ಯೂಸ್ ಆಗುತ್ತೆ, ನಮ್ಮನ್ನು ಲೈಕ್ ನಮ್ಮ ಹತ್ರ ಸಕ್ ಮಾಡೋದಕ್ಕೂ ಯೂಸ್ ಆಗುತ್ತೆ. 2 ಥರ ಇದು ಅಡ್ವಾಂಟೇಜಸ್ ಆಗುತ್ತೆ. ಸೊ ತೊಗೊಂಡೋಗಿ ಫೀಡಿಂಗ್ ಬಾಟಲ್ ಏನು ಬ್ಯಾಡ್ ಅಲ್ಲ, ಸೊ ಒಳ್ಳೆಯದೇನೆ. 2ಕ್ಕೂ ಅಡ್ಜಸ್ಟ್ ಆಗ್ತವೆ ಮಕ್ಕಳು ಬೇಗ. ಮಗುಗೆ ಕಚ್ಚೆ ಬೇಕಾಗುತ್ತೆ. ಕಚ್ಚೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಡಜನ್ ಅಷ್ಟು ತೊಗೊಂಡೋಗಿರಿ. ಯಾಕಂತಂದರೆ ಪಾಪು ನಾನು ಆವಾಗಲೇ ಹೇಳಿದೆ ಜಾಸ್ತಿ ಹೋಗ್ತಾ ಇರುತ್ತೆ, ಸುಸು ಜಾಸ್ತಿ ಪಾಸ್ ಮಾಡ್ತಾ ಇರುತ್ತೆ. ಸೊ ನಮಗೆ ಬೇಕಾಗುತ್ತೆ ತುಂಬಾ ಇದು 1 dozen ಗಟ್ಟಲೆ ಬೇಕಾಗುತ್ತೆ ನಮಗೆ ಕಚ್ಚೆಗಳು. ಯೂಶಲಿ ಬೇರೆ ಹಾಸ್ಪಿಟಲ್ಸಲ್ಲೆಲ್ಲ ಪ್ಯಾಂಪಸ್ ಪ್ರಿಫರ್ ಮಾಡ್ತಾರೆ, ಬಟ್ ಅರ್ಲಿ ಸ್ಟೇಜಲ್ಲಿ ಪಾಪುಗೆ ಕೆಲವು ಹಾಸ್ಪಿಟಲ್ಸಲ್ಲಿ ಪ್ರಿಫರ್ ಮಾಡಲ್ಲ ಪ್ಯಾಂಪಸ್ಸು. ಅದಕ್ಕೋಸ್ಕರ ಅವರು ಬಟ್ಟೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನೀಟಾಗಿ ಕಚ್ಚೆ ಕಟ್ಟೋ ಥರ ಇರಲಿ, ಚೆನ್ನಾಗಿ ನೀಟಾಗಿ ಸಾಫ್ಟ್ ಮೆಟೀರಿಯಲ್ ಇರಲಿ, ಕಾಟನ್ ಅಂಥದ್ದನ್ನ ನೀವು ಕಟ್ ಮಾಡ್ಕೊಂಡು ನೀಟಾಗಿ ತೊಗೊಂಡೋಗಿರಿ. ಅದಲ್ಲದೆ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಪ್ಯಾಂಪರ್ಸ್ ಕೂಡ ಇಟ್ಕೊಂಡು ಹೋಗಿರಿ, ಸೇಫ್ಟಿಗೆ ಅಷ್ಟೇ. ಅದೇನು ಜಾಸ್ತಿ ಬೇಕಾಗಿರಲ್ಲ. ಒಂದು ಸಣ್ಣ ಪ್ಯಾಕ್ ಸಿಗುತ್ತೆ, ಎಕ್ಸಸ್ ಬರುತ್ತೆ, ಎಕ್ಸ್ಟ್ರಾ ಸ್ಮಾಲ್ ಅಂತ, ಅದನ್ನು ತೊಗೊಂಡೋಗಿ. ಇಲ್ಲಾಂದರೆ ನ್ಯೂ ಬಾರ್ನ್ ಬೇಬಿಗೆ ಅಂತಲೇ ಪ್ಯಾಂಪರ್ಸ್ ಸಿಗುತ್ತೆ. ಸೊ ಬೇರೆ ಎಲ್ಲ ಬೇರೆ ಎಲ್ಲ ಬ್ರ್ಯಾಂಡ್ಸ್ಗಿಂತ ನನಗೆ ಪ್ಯಾಂಪರ್ಸೇ ಒಂಥರ ಒಳ್ಳೇದಂತ ಅನ್ನಿಸ್ತು. ಸೊ ಪ್ಯಾಂಪರ್ಸ್ ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಬೇಕಾದ್ರೆ ಸ್ಟಿಕ್ ಮಾಡೋದು, ರಿಮೂವ್ ಮಾಡೋದು ಆ ಥರ ಎಲ್ಲ ಬರುತ್ತೆ. ಸೊ ಆ ಥರ ನೀವು ತೊಗೋಬೋದು. ನೆಕ್ಸ್ಟು ಬೇಬಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಅಂತಂದರೆ ಲೈಕ್ ಬೇಬಿ ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಅವೆಲ್ಲ ಯಾವುದೂ ಅವಶ್ಯಕತೆ ಇರಲ್ಲ. ಒಂದು ಬಟ್ಟೆನಲ್ಲಿ ಬಿಸಿನೀರಿನಲ್ಲಿ ಅದ್ದಿ ಚೆನ್ನಾಗಿ ಅಲ್ಲೇ ಒರೆಸ್ಬೋದು. ಬೇಬಿಗೆ ಹಾಸ್ಪಿಟಲ್ನೆಲ್ಲ ಸ್ನಾನ ಮಾಡಿಸೋದಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನಾವು ಫ್ರೆಶ್ ಅಪ್ ಮಾಡ್ಬೋದು. ಸೊ ಅದಕ್ಕಾಗಿ ನೀವು ಬೇಕಾದರೆ ಬೇಬಿ ಕ್ರೀಮ್ ಯೂಸ್ ಮಾಡ್ಬೋದು. ಆ್ಯಂಡ್ ಪೌಡರ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಸ್ವಲ್ಪ ಬೇಬಿ ಪ್ರೈವೇಟ್ ಪಾರ್ಟ್ಸ್ ಕಡೆಗೆಲ್ಲ ಹಾಕಬೇಕು ಅಂತಂದರೆ ಸೊ ಡೇ 1 ಇಂದನೇ ನೀವು ಅದನ್ನು ಸ್ಟಾರ್ಟ್ ಮಾಡ್ಕೋಬೋದು.
ಇಲ್ಲ ಅಂತ ಅಂದರೂ ಮನೆಗೆ ಬಂದು ಆಮೇಲೆ ಬೇಕಾದರೂ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೋದು. ಈ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ನೆಸೆಸಿಟಿ ಇಲ್ಲ ಹಾಸ್ಪಿಟಲ್ಗೆ, ನಿಮ್ಗೆ ಅವಶ್ಯಕತೆ ಇದ್ದರೆ ನೀವು ಹೋಗ್ಬೋದು. ಅದು ಬಿಟ್ಟು ಸ್ಯಾನಿಟೈಸರ್, ಇವಾಗ ಯಾರಾದರೂ ಬಂದರೆ ಮುಟ್ಟಿದ್ರೆ, ನಾವೇ ಮುಟ್ಟಿದ್ರೂ ಕೂಡ ನಮಗೆ ಸ್ಯಾನಿಟೈಸರ್ ಒಂದ್ಸತಿ ಸ್ಯಾನಿಟೈಸ್ ಮಾಡಿಕೊಂಡೆ ನೆಕ್ಸ್ಟ್ ನಾವು ಬೇಬಿನ ಮುಟ್ಟಬೇಕಾಗತ್ತೆ. ನೆಕ್ಸ್ಟು ಬೇಬಿ ಬ್ಲ್ಯಾಂಕೆಟ್ ಬೇಕಾಗುತ್ತೆ. ಮಗುಗೆ ಒಂದು ಸ್ವಲ್ಪ ವಾರ್ಮ್ ಆಗಿ ಫೀಲ್ ಆಗೋ ಥರ ಬೆಚ್ಚಗೆ ಮಲ್ಕೋಬೇಕಲ್ಲ, ಸೊ ಅದಕ್ಕಾಗಿ ಬೇಬಿ ಬ್ಲ್ಯಾಂಕೆಟ್ ಸಿಗುತ್ತೆ. ಸೊ ಅದನ್ನೇ ನೀವು ತೊಗೋಬೋದು. ಸ್ವಲ್ಪ ಒಂದು ಸಣ್ಣದಾಗಿರುತ್ತೆ, ಅದನ್ನೇ ಯೂಸ್ ಮಾಡ್ಬೋದು ನೀವು. ಅದಲ್ಲದೆ ನಿಮಗೆ ಬೇಕಾಗಿರೋದು ಒಂದು ಬೆಡ್ ಪ್ರೊಟೆಕ್ಟರ್ ಇರುತ್ತಲ್ಲ, ಬೆಡ್ ಪ್ರೊಟೆಕ್ಟರ್ ಮೇಲೆ ನೀವು ಒಂದು ಕ್ಲಾತ್ ಬೇಕಾಗುತ್ತೆ. ಸೊ ಈ ಥರ ಒಂಥರ ರೆಕ್ಟ್ಯಾಂಗ್ಯುಲರ್ ಆಗಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಈ ರೀತಿಯಾಗಿ ಒಂದು ಚೆನ್ನಾಗಿ ಸಾಫ್ಟಾಗಿರೋವಂಥದ್ದು. ನಾನು ಈ ರೀತಿ ಒಂದು ಹಳೆ ಒಂದು ಯಾವುದೇ ಬೆಡ್ಶೀಟ್ ಇರುತ್ತಲ್ಲ ಅದ್ರಲ್ಲಿ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೆಡ್ ಪ್ರೊಟೆಕ್ಟರ್ ಮೇಲೆ ಅದನ್ನು ಹಾಸಿ ನಾವು ಮಲಗಿಸಿದ್ರೆ ಸ್ವಲ್ಪ ಮಗುಗೆ ಒಂಥರ ಫೀಲ್ ಆಗುತ್ತೆ, ವಾರ್ಮ್ ಆಗಿ ಫೀಲ್ ಆಗುತ್ತೆ, ಬೆಚ್ಚಗೆ ಮಲ್ಕೋತಾರೆ. ಸೊ ಅದಕ್ಕಾಗಿ ನಾನು ಈ ಥರ ಒಂದು ಪ್ರಿಫರ್ ಮಾಡಿದ್ದೆ, ಹಳೇದೇನೆ. ಇದಿಷ್ಟು ಬೇಕಾಗುತ್ತೆ ಮಗು ಬ್ಯಾಗೇಜಲ್ಲಿ ಬೇಬಿ ಬ್ಯಾಗೇಜಲ್ಲಿ ಇದೆಷ್ಟು ಇರಬೇಕಾಗುತ್ತೆ. ಸೊ ಇದಿಷ್ಟು ಬಿಟ್ಟು ನಮಗೆ ಹಾಸ್ಪಿಟಲ್ಗೆ ಇನ್ನೇನು ತೊಗೋಬೇಕಾಗಿದ್ದೇನೆ ನೆಸೆಸಿಟಿ ಇರಲ್ಲ. ಇದಿಷ್ಟು ಮಾತ್ರ ಕಂಪಲ್ಸರಿ ಇರಲೇಬೇಕಾಗುತ್ತೆ. ನಾನು ಯಾವ್ದಾವ್ದು ಐಟಮ್ಸ್ ಹೇಳಿದ್ನಲ್ಲ ಇದಿಷ್ಟು ಇರಬೇಕಾಗುತ್ತೆ. ಬೇಕಾದರೆ ಇದನ್ನೆಲ್ಲ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ವಿಡಿಯೋನಲ್ಲಿ 1-2 ಪಾಯಿಂಟ್ಸ್ ನಿಮಗೆ ಕನ್ಫ್ಯೂಷನ್ ಆದ್ರೂ ಕೂಡ ನೀವು ರಿವೈಂಡ್ ಮಾಡಿಕೊಂಡು ಬೇಕಾದರೂ ನೋಡಿ ಕೇಳ್ಕೊಬೋದು. ಅದಲ್ಲದೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾವ್ದು ಇದಿಷ್ಟು ಲಿಸ್ಟನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಕಸ್ಮಾತ್ ಇದರಲ್ಲಿ ನಾನು ಕೆಲವೊಂದೊಂದು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದ್ದೆ ಥಿಂಗ್ಸ್ನ, ಬೇಬಿಗಾಗಲಿ ಅಥವಾ ನನಗಾಗಲಿ ನಾನು ಕೆಲವೊಂದೊಂದು ಥಿಂಗ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ಸ್ ಕೂಡ ನಾನು ಆ್ಯಡಪ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಇದಿಷ್ಟು ನನ್ನ ಇವತ್ತಿನ ಬೇಬಿ ಬ್ಯಾಗೇಜ್, ಹಾಸ್ಪಿಟಲ್ ಡೆಲಿವರಿ ಬ್ಯಾಗೇಜ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ಒಂದು ವಿಡಿಯೋನ. ಸೊ ಇವತ್ತು ಮಾಡಿದ್ದೀನಿ. ಒಂದಷ್ಟು ಇವಾಗ ಪ್ರೆಗ್ನೆನ್ಸಿ ಆಗಿರೋರಿಗೆ ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋರಿಗೆ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಏನೇನು ತೊಗೊಂಡೋಗ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರಲ್ಲ. ಸೊ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಕೆಲವ್ರಿಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೆಲವೊಂದೊಂದು ತೊಗೊಂಡೋಗೋಕ್ಕಾಗಿರಲ್ಲ. ಸೊ ಅಂಥವರಿಗೆ ನೆನಪಾಗಲಿ ಅನ್ನೋದಕ್ಕೋಸ್ಕರ, ಎಲ್ಲರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಓವರಾಲ್ ಅದಕ್ಕೋಸ್ಕರ ಮಾಡಿರೋದು ಈ ವಿಡಿಯೋ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಸ್ಪಿಟಲ್ ಡೆಲಿವರಿ ಬ್ಯಾಗೇಜ್ ಬಗ್ಗೆ. ಸೊ ತಾಯಿಗೇನು ಬೇಕು, ಮಗುಗೇನು ಬೇಕು, ಡೆಲಿವರಿ ಮುಂಚೆಗೆ ಏನು ಬೇಕಾಗುತ್ತೆ, ಡೆಲಿವರಿ ಆದಮೇಲೆ ಏನೇನು ಬೇಕಾಗುತ್ತೆ, ಎಲ್ಲ ಥಿಂಗ್ಸನ್ನು ನಾನು ಲಿಸ್ಟ್ ಔಟ್ ಮಾಡಿ ಹೇಳಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಕೊಡಿ. ಸೊ ನಿಮಗೂ ನೋಡಿದ್ದೀರಾ ನನ್ನ ವಿಡಿಯೋನ ಅಂತ ನನಗೆ ಗೊತ್ತಾಗುತ್ತೆ, ಜೊತೆಗೆ ಇಷ್ಟಪಟ್ಟಿದ್ದೀರಾ ನನ್ನ ವಿಡಿಯೋನ ಅಂತ ನನಗೆ ಗೊತ್ತಾಗುತ್ತೆ. ಸೊ ಇನ್ನೇನಾದರೂ ನಾನು ಪಾಯಿಂಟ್ಸ್ ಮಿಸ್ ಔಟ್ ಮಾಡಿದರೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಕವರ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡಲೇ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಂಡಲ್ ದೆನ್ ಬಾಯ್, ಟೇಕ್ ಕೇರ್.